ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಿಪ್ ಶೋ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ನಿಮಗೇನಾದ್ರು ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಮೊದಲನೇ ಪ್ರಶ್ನೆ. ಕನ್ನಡದಲ್ಲಿ ಉಪನಿಷತ್ತು ಎಂಬ ಹೆಸರಾಗಿರುವ ಸಾಹಿತ್ಯ ಯಾವುದು? 1 ವಚನ ಸಾಹಿತ್ಯ, 2 ದಾಸ ಸಾಹಿತ್ಯ, 3 ಕಂದಪದ್ಯ, 4 ಬಂಡಾಯ ಸಾಹಿತ್ಯ. ಸ್ನೇಹಿತರೆ, ಸರಿಯಾದ ಉತ್ತರ ವಚನ ಸಾಹಿತ್ಯ. ವಚನ ಸಾಹಿತ್ಯವನ್ನು ಕನ್ನಡದಲ್ಲಿ ಉಪನಿಷತ್ ಎಂದು ಕರೆಯಲಾಗುತ್ತದೆ. ಎರಡನೇ ಪ್ರಶ್ನೆ. ತಿರಕ್ಕ ಇದು ಯಾರ ಕಾವ್ಯನಾಮ? ತಿರಕ್ಕ ಎಂಬುದು ಯಾರ ಕಾವ್ಯನಾಮ? 1 ಪೂತಿನ, 2 ತೀನಂಶ್ರೀ, 3 ಬಿಎಂಶ್ರೀ, 4 ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮಿ. ಸ್ನೇಹಿತರೆ, ಸರಿಯಾದ ಉತ್ತರ ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮಿ. ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮಿಯವರ ಕಾವ್ಯನಾಮ ತಿರಕ್ಕ ಎಂದು. ಮುಂದಿನ ಪ್ರಶ್ನೆ. ಯಾವ ಧರ್ಮದಲ್ಲಿ ಮೂರ್ತಿ ಪೂಜೆ ಅಥವಾ ವಿಗ್ರಹಾರಾಧನೆ ಮಾಡುವುದಿಲ್ಲ? ಅಂದರೆ ವಿಗ್ರಹಗಳನ್ನು ಯಾವ ಧರ್ಮದಲ್ಲಿ ಪೂಜಿಸುವುದಿಲ್ಲ ಎಂದು. 1 ಜೈನ, 2 ಬೌದ್ಧ, 3 ಇಸ್ಲಾಂ, 4 ಸಿಖ್. ಸ್ನೇಹಿತರೆ, ಸರಿಯಾದ ಉತ್ತರ ಇಸ್ಲಾಂ. ಇಸ್ಲಾಂ ಧರ್ಮದಲ್ಲಿ ವಿಗ್ರಹ ಆರಾಧನೆಗೆ ಅವಕಾಶವಿರುವುದಿಲ್ಲ. ಸರಿ, ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಇಸ್ಲಾಂ ಧರ್ಮೀಯರ ಪವಿತ್ರ ಯಾತ್ರಾ ಸ್ಥಳವಾಗಿದೆ? ಅಂದರೆ ಇಸ್ಲಾಮಿಯರ ಪವಿತ್ರ ಸ್ಥಳ ಯಾವುದು ಅಂತ. 1 ಜಮ್ಮು ಕಾಶ್ಮೀರ, 2 ಅಬುದಾಬಿ, 3 ಮೆಕ್ಕಾ ಮದೀನಾ, 4 ಇರಾನ್ ಇರಾಕ್. ಇವುಗಳಲ್ಲಿ ಸರಿಯಾದ ಉತ್ತರ ಮೆಕ್ಕಾ ಮದೀನಾ. ಮೆಕ್ಕಾ ಮದೀನವು ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳವಾಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ. ಕವಿಶಿಷ್ಯ ಇದು ಯಾರ ಕಾವ್ಯನಾಮ? ಕವಿಶಿಷ್ಯ ಎಂಬುದು ಯಾವ ಕವಿಯ ಕಾವ್ಯನಾಮವಾಗಿದೆ? 1 ಪಂಜೆ ಮಂಗೇಶರಾಯರು, 2 ಉಯಿಲಗೋಳ ನಾರಾಯಣರವರು, 3 ಮಂಜೇಶ್ವರ ಗೋವಿಂದ ಪೈರವರು, 4 ಎನ್ ನರಸಿಂಹಸ್ವಾಮಿಗಳು. ಈ 4 ಜನದಲ್ಲಿ ಯಾರದು ಕವಿಶಿಷ್ಯ ಎಂಬ ಕಾವ್ಯನಾಮವಿದೆ? ಸರಿಯಾದ ಉತ್ತರ ಸ್ನೇಹಿತರೆ ಪಂಜೆ ಮಂಗೇಶರಾಯರು. ಇವರ ಕಾವ್ಯನಾಮ ಕವಿಶಿಷ್ಯ ಎಂದು. ಬನ್ನಿ, ಮುಂದಿನ ಪ್ರಶ್ನೆ. ಯಾವ ಕೃತಿಗಾಗಿ ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ಕಾವ್ಯ ಯಾವುದು? 1 ಮಲೆಗಳಲ್ಲಿ ಮದುಮಗಳು, 2 ಶ್ರೀರಾಮಾಯಣ ದರ್ಶನಂ, 3 ಕಾನೂರು ಹೆಗ್ಗಡತಿ, 4 ವೀರ ಸನ್ಯಾಸಿ. ಈ ಕಾವ್ಯಗಳಲ್ಲಿ ಯಾವುದರಿಂದ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು? ಸರಿಯಾದ ಉತ್ತರ ಶ್ರೀರಾಮಾಯಣ ದರ್ಶನಂ. ಈ ಕಾವ್ಯಕ್ಕೆ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿಯು ಕುವೆಂಪುರವರಿಗೆ ಲಭಿಸಿತು. ಮುಂದಿನ ಪ್ರಶ್ನೆ. 4 ತಂತಿ ಇದು ಈ ಕೆಳಗಿನವರಲ್ಲಿ ಯಾರ ಕವನ ಸಂಕಲನವಾಗಿದೆ? 1 ಗಿರೀಶ್ ಕಾರ್ನಾಡ, 2 ಬಿಎಂಶ್ರೀ, 3 ಕುವೆಂಪು, 4 ದ.ರಾ ಬೇಂದ್ರೆ. ಈ 4 ಜನದಲ್ಲಿ 4 ತಂತಿ ಯಾರ ಕವನ ಸಂಕಲನವಾಗಿದೆ? ಸರಿಯಾದ ಉತ್ತರ ದ.ರಾ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕವನವಾಗಿದೆ 4 ತಂತಿ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಧರ್ಮದಲ್ಲಿ ಹಸುವನ್ನು ಗೋಮಾತೆ ಎಂದು ಪೂಜಿಸುವರು? ಯಾವ ಧರ್ಮದಲ್ಲಿ ಗೋಮಾತೆಯನ್ನು ದೇವರೆಂದು ಪೂಜಿಸುವರು? 1 ಇಸ್ಲಾಂ, 2 ಪಾರ್ಸಿ, 3 ಕ್ರೈಸ್ತ, 4 ಹಿಂದೂ. ಸ್ನೇಹಿತರೆ, ಸರಿಯಾದ ಉತ್ತರ ಹಿಂದೂ. ಹಿಂದೂ ಧರ್ಮದಲ್ಲಿ ಗೋಮಾತೆ ಎಂದು ಹಸುವನ್ನು ಪೂಜಿಸಲಾಗುತ್ತದೆ. ಅದು ಪುಣ್ಯ ಎಂದು ಪೂಜಿಸುತ್ತಾರೆ. ಮುಂದಿನ ಪ್ರಶ್ನೆ. ಗಣಿಗಾರಿಕೆ ಕುರಿತು ಶಿಕ್ಷಣ ನೀಡುವ ಸಂಸ್ಥೆ ಎಲ್ಲಿದೆ? 1 ಕೋರಮಂಗಲ, 2 ಸಂಡೂರು, 3 ಹಟ್ಟಿ, 4 ಕೋಲಾರ. ಗಣಿಗಾರಿಕೆ ಬಗ್ಗೆ ಶಿಕ್ಷಣ ನೀಡುವ ಸಂಸ್ಥೆ ಎಲ್ಲಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಕೋರಮಂಗಲ. ಕೋರಮಂಗಲದಲ್ಲಿ ಗಣಿಗಾರಿಕೆಯ ಬಗ್ಗೆ ಕುರಿತು ಶಿಕ್ಷಣವನ್ನು ನೀಡುವ ಸಂಸ್ಥೆ ಇದೆ. ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆ? 1 ಹಂಪಿ, 2 ಕವಿಶೈಲ, 3 ಬಿಜಾಪುರ, 4 ಮೈಸೂರು.
ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆ? ಸರಿಯಾದ ಉತ್ತರ ಬಿಜಾಪುರ. ಬಿಜಾಪುರದಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಇದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಶಂಕರಾಚಾರ್ಯರು ಸ್ಥಾಪಿಸದ ಪೀಠವಲ್ಲ? 1 ಪೂರಿ, 2 ಶ್ರೀಶೈಲ, 3 ಶೃಂಗೇರಿ, 4 ದ್ವಾರಕೆ. ಸರಿಯಾದ ಉತ್ತರ ಶ್ರೀಶೈಲ. ಶ್ರೀಶೈಲವು ಶಂಕರಾಚಾರ್ಯರಿಂದ ಸ್ಥಾಪಿತವಲ್ಲದ ಪೀಠವಾಗಿದೆ. ಮುಂದಿನ ಪ್ರಶ್ನೆ, ಕ್ರೈಸ್ತ ಧರ್ಮದಲ್ಲಿ ದೀಕ್ಷೆ ಪಡೆದ ಮಹಿಳೆಯರನ್ನು ಏನೆಂದು ಕರೆಯುತ್ತಾರೆ? ಕ್ರೈಸ್ತ ಧರ್ಮದಲ್ಲಿ ದೀಕ್ಷೆ ಪಡೆದ ಮಹಿಳೆಯರನ್ನು ಏನೆಂದು ಕರೆಯುತ್ತಾರೆ? 1 ಸಿಸ್ಟರ್, 2 ಪಾದ್ರಿ, 3 ನನ್, 4 ಸನ್ಯಾಸಿನಿ. ಸ್ನೇಹಿತರೆ, ಸರಿಯಾದ ಉತ್ತರ ನನ್ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಜೈನ ಧರ್ಮದ ಧರ್ಮಗುರುಗಳನ್ನು ಏನೆಂದು ಕರೆಯುತ್ತಾರೆ? ಜೈನ ಧರ್ಮದಲ್ಲಿ ತಮ್ಮ ಧರ್ಮಗುರುಗಳನ್ನು ಏನೆಂದು ಕರೆಯುತ್ತಾರೆ? 1 ಮುನಿಗಳು, 2 ಮೌಲ್ವಿಗಳು, 3 ಪೋಪ್, 4 ಲಾಮಾ. ಸ್ನೇಹಿತರೆ, ಸರಿಯಾದ ಉತ್ತರ ಮುನಿಗಳು. ಜೈನ ಧರ್ಮದಲ್ಲಿ ಗುರುಗಳನ್ನು ಮುನಿಗಳು ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ದಿ ಟೈಮ್ ಮೆಷಿನ್ ಎಂಬ ಕಾದಂಬರಿಯನ್ನು ಬರೆದವರು ಯಾರು? ದಿ ಟೈಮ್ ಮೆಷಿನ್ ಈ ಕಾದಂಬರಿಯನ್ನು ಬರೆದವರು ಯಾರು? ಜೂಲ್ಸ್ ವಾರ್ನ್, H.G. ವೆಲ್ಸ್, ಐಸಾಕ್ ಆಸಿಮೋವ್, ಆರ್ಥರ್ ಕ್ಲಾರ್ಕ್. ದಿ ಟೈಮ್ ಮೆಷಿನ್ ಕಾದಂಬರಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಸ್ನೇಹಿತರೆ H.G. ವೆಲ್ಸ್ ರವರು ಈ ಕಾದಂಬರಿಯನ್ನು ಬರೆದಿದ್ದಾರೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಭಾರತದ ಪವಿತ್ರ ಗ್ರಂಥಗಳನ್ನು ಅಭ್ಯಾಸ ಕೃತಿ ರಚಿಸಿದ ಸಂಸ್ಕೃತ ಪ್ರೇಮಿ ಜರ್ಮನ್ ವಿದ್ವಾಂಸನಾರು? ಮುಸೋಲಿನಿ, ಹಿಟ್ಲರ್, ಮ್ಯಾಕ್ಸ್ ಮುಲ್ಲರ್ ಹಾಗೂ ಮ್ಯಾಕ್ಸ್ ಫ್ಲಾಂಡ್. ಈ 4 ಜನರಲ್ಲಿ ಭಾರತದ ಪವಿತ್ರ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಸಂಸ್ಕೃತ ಪ್ರೇಮಿ ಜರ್ಮನ್ ವಿದ್ವಾಂಸ ಯಾರು ಎಂದು? ಸರಿಯಾದ ಉತ್ತರ ಮ್ಯಾಕ್ಸ್ ಮುಲ್ಲರ್. ಮ್ಯಾಕ್ಸ್ ಮುಲ್ಲರ್ ಅವರು ಭಾರತದ ಪವಿತ್ರ ಗ್ರಂಥಗಳನ್ನು ಅಭ್ಯಾಸಿಸಿ ಅದನ್ನು ಸಂಸ್ಕೃತ ಪ್ರೇಮಿಯಾಗಿದ್ದರು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಕ್ವಿಜ್ ಕಾರ್ಯಕ್ರಮ ಮುಕ್ತಾಯವಾಯಿತು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳು ಈ ಚಾನಲ್ನಲ್ಲಿ ಮೂಡಿ ಬರಲಿವೆ ಅಂತ ಹೇಳ್ತಾ ಇದ್ದೀನಿ. ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.